ಬೇಸಿಗೆ ಬೇಕು. ಎಷ್ಟೆಲ್ಲ ಕಮರ್ಷಿಯಲ್ ಆಲ್ಮೋಸ್ಟ್ 10 ಮೀಟರ್ ಬೇಕಾದ್ರೆ 10 ಮೀಟ್ರ್ ಬಿಟ್ಟರೆ ಒಂದು 10 ಅಡಿ ಮುಂದೆ ಫ್ರಂಟಾಗಿ ಜಾಗ ಬಿಡಬೇಕಣ್ಣ. ರೋಡ್ ಕಟ್ಟೋಕ್ಕಾಗಲ್ಲ ಬೇರೆ ಈ ಎಕ್ಸಿಸ್ಟಿಂಗ್ ರೋಡ್ಗೆ ಏನು ಗೊತ್ತಣ್ಣ, ಒಂದು 10 ಅಡಿ ವಾಕಿಂಗ್ ಪಾತ್ ಸ್ವಲ್ಪ ಚೆನ್ನಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಅಂಗಡಿಗಳು ಮಾಡ್ಕೊಳ್ಳೋಣ. ತಗೊಂಡೆ ಆಗಲಿ ಸ್ಪೋರ್ಟ್ಸ್ ಅಷ್ಟೇ ಇಲ್ಲ. ನೀವು ಟಾಯ್ಲೆಟ್ ತೊಗೊಂಡೋಗೋದು ಅಲ್ಲಿ ಯಾರು ಇದ್ದಾರೆ ಗಾಡಿ ಟಾಯ್ಲೆಟ್ ಎಲ್ಲ ಇದು ಚೇಂಜ್ ಮಾಡ್ತೀವಿ ಸರ್. ನಮ್ಮ ಲೊಕೇಶನ್ ಕುಬೇರದ ಮುಂದೆ ಹೇಳೋಣ ನಾರ್ತ್ ಈಸ್ಟ್ ಡಿಸ್ಟರ್ಬೆನ್ಸ್ ಮಲ್ಟಿಪರ್ಪಸ್ ಸ್ವಲ್ಪ ಅವಶ್ಯಕತೆ ಇದೆ. ಆಯೋಜನೆ ಮಾಡಿಬಿಟ್ಬಿಡೋಣ. ಕಬಡ್ಡಿ ಇದೆ, ಔಟ್ಡೋರ್ ಇಲ್ಲೆಲ್ಲ ಮಲ್ಟಿಪರ್ಪಸ್. ಇದು ಇಲ್ಲಿ ಬರಲಿ ಅಂತ ಇಲ್ಲೆಲ್ಲ ಸ್ಪೋರ್ಟ್ ಬದಲಾಗಿ ಒಂದು ಪೂಲ್ ಇದ್ರೆ ಭಾಳ ಚೆನ್ನಾಗಿ ಪೂಲು ಕೆಳಗಡೆ ಇರ್ತದೆ. ಇಲ್ಲಿ ಡ್ರೈನೇಜ್ಗೂ ಇಲ್ಲಿ ನೀಟಾಗಿ ನೀರಿದೆ. ಇದು ನಾಲ ಇದೆಯಲ್ಲ ಫುಲ್ ಹೋಗುತ್ತೆ. ಇದು ಒಂದು 4 ಸರ್. ಅಲ್ಲಿ ಶಾಪ್ಸ್ ಇವೆಲ್ಲ ಬರ್ತವೆ, ಅದು ಡಿಸ್ಟರ್ಬೆನ್ಸ್ ಇರ್ತದೆ. ಮೇನ್ ರೋಡಲ್ಲಿ ಬೇಡ, ಈ ಮೂಲೆ ಸ್ವಲ್ಪ ಬಂದು ಜೀವನ ಕ್ಲಬ್ ಒಳ್ಳೆ ಕತೆ ಬನ್ನಿ ಮೇಡಮ್. ಇಲ್ಲಿ ಜಾಗ ಸಿಗಲ್ಲ ಸರ್. ಯಾವ ಫುಟ್ಬಾಲ್ ಆಡೋದು ಇಲ್ಲಿ ಕ್ರಿಕೆಟ್ ಅಷ್ಟೇ ಆಡೋದು. ಆಯ್ತು, ಈ ಕಡೆ ಒಂದು ಪೋಲ್ ಹಾಕಿದ್ರೆ ಆಡ್ಕೋಬೋದು. ಫುಟ್ಬಾಲ್ನ ಆಡ್ಬೋದು. ಅದೇನು ರನ್ನಿಂಗ್ ವಾಕಿಂಗ್ಗೆ ಕ್ರಿಕೆಟ್ಗೆ ಇದು ಎಷ್ಟೈತಿ ಅವನು ಕ್ರಿಕೆಟ್ ಇಲ್ಲಿಂದ ಇಲ್ಲಿ ಗಂಟೆ ಆಡ್ಬೋದು. ಬರೀ ವಾಕಿಂಗ್ ಪಾತ್ ಕ್ರೀಡಾ ಸಂಕೀರ್ಣ ಇದೊಂದು ಬಿಟ್ರೆ ಇವಾಗ ಬಿಟ್ರೆ ಅವಕಾಶ ಬಿಟ್ರೆ ಯಾವಾಗಲೂ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತಾನೆ ಒಂದು ಇನ್ನು ಯಾವಾಗಲೂ ಆಗಲ್ಲ ಅಷ್ಟು. ಆಮೇಲೆ ನೀವು ಕೇರ್ ಡಿಸೈನ್ ಮಾಡ್ತಾರಲ್ಲ ಅಣ್ಣ, ಈಗ ನೀವು ಯಾವ ತಾವರೆ ಕ್ಯಾರೆಟು ಬಿಡದಿ ರೋಡ್ ಹೇಳ್ತಾ ಇದ್ದೀರಾ, ಇಲ್ಲಿ ಬರೋದಿಲ್ಲ. ಬೈಪಾಸ್ ಇಲ್ಲ, ಇಲ್ಲೇ ಮೇನ್ ರೋಡಲ್ಲಿ ಮಾಡಿದ್ದೇನೆ. ಒಳ್ಳೆ ಬುಧವಾರ ಅವತ್ತು ನಮ್ಮ KRTC ಚೀಫ್ ಇಂಜಿನಿಯರ್ ಬರೋಕ್ಕೊಡು. ಅದೊಂದು ಡೀಟೇಲ್ಸ್ ತೊಗೊಂಡು ರೋಡ್ ಅಲೈನ್ಮೆಂಟು ತಾವರೆಕೆರೆ ಬಿಡದಿ ತಾವರೆಕೆರೆ ನೆಲಮಂಗಲ ರೋಡ್ದು ಅಲೈನ್ಮೆಂಟ್ ತಗೊಂಡು ಮಾಡಿಸ್ಬಿಡಿ. ಈ ರೋಡಿಂದ ಈ ಕಡೆ ಇರೋದನ್ನೆಲ್ಲನೂ ಯೂತ್ ಸರ್ವಿಸ್ ಅವ್ರು ಕೊಟ್ಬಿಡಿ. ಓಕೆ, ಗೊತ್ತು ಕಾಟ ಕೊಟ್ಟವ್ರು ಅವರೇನೆ. ಅಭಿಷೇಕ್ 12 ಚಿಲ್ಲರೆ ಎಕರೆ ಇದೆ. ಸಿರಿಕಲ್ಚರ್ನವರು ಉದಾರವಾಗಿ ನಮಗೆ ಬಿಟ್ಕೊಟ್ಟಿದ್ದಾರೆ. ಅವ್ರಿಗೆ ಬೇರೆ ಕಡೆ ಜಾಗ ಕೊಟ್ಟಿದ್ದೀವಿ ಸಿರಿಕಲ್ಚರ್ನವ್ರಿಗೆ. ಈ ಪುರಸಭೆ ಆದಮೇಲೆ ಸ್ವಲ್ಪ ಅಭಿವೃದ್ಧಿ ಆಗಲಿ ಅಂತೇಳಿ ಆಟದ ಮೈದಾನ ಮತ್ತು ಏನು ಇದು ಮಾಲು, ಫುಡ್ ಕೋರ್ಟು ಇವೆಲ್ಲನೂ ಕೂಡ ಮಾಡ್ತಾಯಿದ್ವಿ. ಅಂದರೆ ಖಾಸಗಿ ಸಹಭಾಗಿತ್ವ ಅಥವಾ ಸಂಪೂರ್ಣ ಸರ್ಕಾರದ ವತಿಯಿಂದಲೇ ಖಾಸಗಿ ಸಹಭಾಗಿತ್ವ. ಇದು ಇಲ್ಲಿ ಟೊಯೋಟಾದವ್ರು ಮಾಡಿಕೊಡ್ತಾ ಇದ್ದಾರೆ. CSR ಅದೇ ಟೊಯೋಟಾದವರು CSR ಫಂಡಲ್ಲಿ ಮಾಡಿಕೊಡ್ತಾವ್ರೆ. ಖಾಸಗಿಯವರು ಅವ್ರು ಬಂದು ಮಾಡಿಕೊಡ್ತಾವ್ರೆ CSR ಫಂಡಲ್ಲಿ. ಇದು ಮಾಲ್ ಎಲ್ಲನೂ ನಾವು ನಮ್ಮ ಸರ್ಕಾರ ದುಡ್ಡಲ್ಲಿ ಮಾಡ್ತಾ ಇದ್ದೀವಿ. ಇದು ಟೈಮ್ ಲಿಮಿಟ್ಸ್ ಏನು ಮಾಡಿದ್ರೆ ಇಷ್ಟು 18 ಮಂತ್ಸ್ ಎಷ್ಟು ಬಜೆಟಲ್ಲಿ ಮಾಡ್ತಾ ಇದ್ದಾರೆ ಸರ್? ಇನ್ನೂ ಅವರು ಎಸ್ಟಿಮೇಟ್ ಮಾಡ್ತಾವ್ರೆ. ಅವ್ರು ಎಷ್ಟು ಬಜೆಟ್ ಆದ್ರೂ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಅವ್ರು ಎಷ್ಟಾದ್ರು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಮ್ಮ ಇನ್ನೂ ಬಜೆಟ್ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದೀನಿ. ಅದಕ್ಕೆ ಎಷ್ಟು ಸರ್? ಅದು ಬಜೆಟ್ ಮಾಡೋಕ್ಕೆ ಹೇಳಿದ್ದೀನಿ. ಈಗ ಜಾಗ ಎಲ್ಲ ಕೊಟ್ಟಿದ್ದೀವಿ. ಬಜೆಟ್ ಪ್ರಿಪೇರ್ ಆದ್ಮೇಲೆ ಮಾಡ್ತೀವಿ ಒಟ್ಟಿನಲ್ಲಿ ಶುರು ಮಾಡ್ತೀವಿ.